ನೀವೊಂದೆರಡು ಮಾತು ಮಾತಾಡಿ ಸಮಾಜದಲ್ಲಿ ಸಮುದಾಯದವರು ಭೀಮ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಜೈ ಭೀಮ್. ಒಮ್ಮೆ ಜೋರಾಗಿ ಹೇಳೋಣ, ಜೈ ಭೀಮ್, ಜೈ ಭೀಮ್. ಇವತ್ತು ಅಣ್ಣವರು ಮಾತಾಡೋದು ವೇದಿಕೆಗೆ ಬಂದು ಮಾತಾಡಿದಾಗ ಇದೊಂಥರ ಬಹಳ ಕತ್ತಿ ಮೇಲೆ ಗಡಿಗೆ ಇದ್ದಕ್ಕೆ ಬಹಳ ಅಗ್ನಿ ಪರೀಕ್ಷೆ ಇದ್ದಾರೆ. ಯಾಕೆ ಅಂತಂದ್ರೆ ನಾವು ವೇದಿಕೆಯ ಕೆಳಭಾಗದಲ್ಲಿ ನಿಂತು ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡ್ಬೋದು, ನಾಯಕರು ಹೇಳೋದನ್ನ ಕುಹಕ ಆಡ್ಬೋದು, ಅಥವಾ ಈಗಿನ ಮುಂಚಿನ ಹೋರಾಟಗಳನ್ನು ಅಪಹಾಸ್ಯ ಮಾಡ್ಬೋದು, ಜೋಕ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದರೆ ಈ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ಇದು ಬಹಳ 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 ಸೂಕ್ಷ್ಮವಾದದ್ದು, ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ತೀನಿ. ರಾಮಾಯಣದಲ್ಲಿ ಹೇಳಿದ ಸೀತಾಮಾತೆಗೆ ಅಗ್ನಿ ಪರೀಕ್ಷೆ ಇದ್ರು ಅಂತ. ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ದಿನಾನೂ ಕೂಡ ಪ್ರತಿನಿತ್ಯನೂ ಅಗ್ನಿ ಪರೀಕ್ಷೆ ಇದೆ. ಯಾಕೆ ಅಂತಂದ್ರೆ ಪ್ರತಿನಿತ್ಯ ಅವರ ವೈಯಕ್ತಿಕ ಜೀವನವನ್ನು ಪಕ್ಕಕ್ಕಿಟ್ಟು ನಮ್ಮ ಸಮಾಜ, ನಮ್ಮ ಸಮುದಾಯ, ನಮ್ಮ ಜನ ಅಂತ ಹೋರಾಟ ಮಾಡ್ತಿದ್ದಾರೆ. ಆದರೂ ಕೂಡ ಅವ್ರನ್ನ 365 ದಿನ 24 ಗಂಟೆ 24/7 ಅವರನ್ನ ಪರಿಶೀಲನೆಯಲ್ಲಿ ಜನ ಇಟ್ಟಿರ್ತಾರೆ. ಎಲ್ಲಿ ತಪ್ಪು ಮಾಡ್ತಾರೆ, ಎಲ್ಲಿ ಸ್ವಾರ್ಥ ನೋಡ್ಕೊಡ್ತಾರೆ ಅಂತ. ಹಾಗಾಗಿ ಬಹಳ ಜವಾಬ್ದಾರಿಯುತ ಕೆಲಸಗಳನ್ನ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಎಲ್ಲ ಹೋರಾಟಗಾರರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ, ನಮನಗಳನ್ನ ಸಲ್ಲಿಸುತ್ತೇನೆ. ಇವತ್ತು ಏನು ಮಾದಿಗ ದೊಡ್ಡವರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಬೆಂಗಳೂರು ಈ ಒಂದು ಸಭೆಯನ್ನು ನೀವು ಏರ್ಪಡಿಸಿದೆ, ಇದು ಬಹಳ ಮೆಚ್ಚುಗೆ ಆಗುವಂತ ವಿಚಾರ. ಏಕೆಂತಂದ್ರೆ ಯಾಕೆ ಅಂತಂದ್ರೆ ಈಗ ನಮ್ಮ ಭೀಮ ಸಹೋದರ ಹೇಳ್ತಾ ಇದ್ರು, ಅಂಕಿಅಂಶಗಳನ್ನ ನಾವು ಎಲ್ಲೋ ಎಡುತ್ತಾ ಇದ್ದೀವಿ. ಇದರಿಂದ ದುರುಪಯೋಗ ಆಗಿ ನಮಗೆ ಸಿಗಬೇಕಾದಂತಹ ಹಕ್ಕುಗಳು, ಸವಲತ್ತುಗಳು ನಮಗೆ ಸಿಗದೆ ವಂಚಿತರಾಗ್ತಾ ಇದ್ದೀವಿ. ಅದನ್ನ ನೀವು ನಿಜವಾಗ್ಲೂ ಗಣನೆ ತಗೊಳ್ಬೇಕು. ಯಾಕೆ ಅಂತಂದ್ರೆ ಎಲ್ಲೋ ಒಂದು ನಾವು TMD ಹತ್ರ, ಬೇಕರಿಗಳ ಹತ್ರ, ಸಭೆ ಸಮಾರಂಭಗಳಲ್ಲಿ, ಮದುವೆಗಳಲ್ಲಿ ನಾವು ಅಲ್ಲಿ ಮಾತಾಡೋದಲ್ಲ. ಈ ತರ ನಾಯಕರು ಹೇಳಿದಾಗ ಅದರ ಚಾಚುತಪ್ಪೆ ಮಾಡಿ ಅವ್ರು ಹೇಳ್ತಿದ್ದಾರೆ ಅಂದ್ರೆ ತಿಳ್ಕೊಂಡಿದ್ದಾರೆ. ಅವರೊಬ್ಬರಿಗೋಸ್ಕರ ಹೇಳ್ತಿದಾರ? ಖಂಡಿತ ಇಲ್ಲ. ಅವ್ರ ಮನೆಗೋಸ್ಕರ ಹೇಳ್ತಿದ್ರೆ ಇಲ್ಲ, ನಮ್ಮ ಸಮಾಜ, ಇಡೀ ಸಮುದಾಯ ಹೇಳಿಕೆಗೋಸ್ಕರ. ಹಾಗಾಗಿ ಅವ್ರು ಹೇಳ್ತಾ ಇರೋದನ್ನ ಎಲ್ಲ ಸಂಘ ಸಂಸ್ಥೆಗಳು ಗಣನೆ ತಗೊಳ್ಬೇಕು. ಏನಾಗಿದೆ ಅಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ತಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರಗಳು ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇರ್ತದೆ. ತಾವು ಕೂಡ ದಿನನಿತ್ಯ ನೋಡ್ತಾ ಇರ್ತೀರಿ. ಈಗ ಮಾದಿಗ ಅನ್ನೋ ವಿಚಾರಕ್ಕೆ ಬಹಳಷ್ಟು ಗೊಂದಲ ಉಂಟಾಗಿದೆ. ಯಾರು ಮಾದಿಗರು? ಸರ್ಕಾರಕ್ಕೆ ಗೊತ್ತಿಲ್ಲ ಯಾರು ಮಾದಿಗರು. ನಮಗಿರ್ಲಿ, ಸರ್ಕಾರಕ್ಕೆ ಗೊತ್ತಿಲ್ಲ. ಈಗ ವೆಂಕಟೇಶ್ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಆಗೋಯ್ತು. ನಮ್ಗೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀವಿ ಸಾಕು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತ ಮುಂಚೆ ಇತ್ತು, ಈಗ ಆದಿ ಜಾಂಬವ ಅಂತಿದೆ. ಏನೋ ಒಂದು ಲೋನು ಒಂದು ಅಪ್ಲೈ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತೀವಿ. ಆದ್ರೆ ಇದು 20 ವರ್ಷದಿಂದಲೇ ಬಹಳಷ್ಟು ಹಿರಿಯ ನಾಯಕರು ಹೇಳೋರು ಮಾದಿಗ ಅಂತ ಮೆನ್ಷನ್ ಮಾಡಿ. ಈಗಾಗಲೇ ನಮ್ಮ ಮಂದಕೃಷ್ಣ ಮಾದಿಗರವರು ಇದರೆಲ್ಲ ಆಗ್ಲೇ ನಾವು ಸಣ್ಣವರಾಗಿದ್ದಾಗ ಶಾಲೆಗೆ ಹೋಗುವಾಗಲೇ ಇದ್ರ ಬಗ್ಗೆ ಎಲ್ಲ ಕರಪತ್ರಗಳನ್ನು ಮಾಡಿಸಿ ಹೇಳ್ತಾ ಇದ್ವಿ ಸರ್. ಎಲ್ಲರೂ ದಯಮಾಡಿ ಕೇಳಿಸ್ಕೊಳ್ಬೇಕು. ಅವರು ಆವಾಗ ಹೇಳ್ತಿದ್ದು ನಮ್ಗೆ ಯಾರು ತಲೆ ಹತ್ತಿತಾ ಇರಲಿಲ್ಲ. ಏನ್ ಸ್ಟೈಲ್ ಆಗಿರಲ್ಲ ಮಾದಿಗ ಅಂತ ಕರ್ಸ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ಬೇಡ, ಆದಿ ಕರ್ನಾಟಕ ಸ್ಟೈಲಿಶ್ ಆಗಿದೆ, ಕರ್ನಾಟಕ ಪದ ಇದೆ, ಕನ್ನಡ ಅಭಿಮಾನ ಇದೆ. ಇವೆಲ್ಲವೂ ಕೂಡ ನಮಗೆ ಎಲ್ಲೋ ಒಂದ್ ಕಡೆ ಮಂಕು ಬುದ್ಧಿ ಎಷ್ಟಿದ್ರೇನೋ ಅವಾಗ ಸರ್ಕಾರಗಳಾಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ನಮ್ಮ ನಾಯಕರುಗಳು ಬಹಳಷ್ಟು ಜನ ಹೇಳ್ತಿದ್ರು. ಹಾಗಾಗಿ ಈಗ ನಮಗೆ ಅರಿವು ಬಂದಿದೆ. ಇನ್ನಾದರೂ ಎಚ್ಚರಿಕೊಳ್ಳದೆ ಹೋದ್ರೆ ಮುಂದಿನ ನಮ್ಮ ಪೀಳಿಗೆಗೆ ನಿಜವಾಗ್ಲೂ ಅಪಾಯ ಖಂಡಿತವಾಗಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಅವರ ವೈಯಕ್ತಿಕ ಜೀವನದ ಪಕ್ಕಕ್ಕಿಟ್ಟು ನಮ್ಮ ಎಲ್ಲ ವ್ಯಕ್ತಿಯಲ್ಲಿರ್ತಕ್ಕಂಥ ಮಹನೀಯರಂತೆ ನಾಯಕರಂತೆ ಸಂವಿಧಾನದ ರಚನೆ ಮಾಡೋದಲ್ಲೇ ಮಹಾತ್ಮ ಗಾಂಧಿಯಿಂದ ಹಿಡಿದು ಬಹಳಷ್ಟು ದೊಡ್ಡ ದೊಡ್ಡ ನಾಯಕರ ಜೊತೆ ವಾದಕ್ಕೆ ಕೂತ್ಕೊಂಡು ಚರ್ಚೆ ಮಾಡಿ ಹೋರಾಟಗಳು ಮಾಡಿಕೊಂಡು ನಮಗೆಲ್ಲ ಸವಲತ್ತುಗಳು ಕೊಡಿಸಿದ್ದಾರೆ. ಅವರಂತೆಯೇ ನಮ್ಮ ನಾಯಕರುಗಳು ಎಲ್ಲರೂ ಕೂಡ ವ್ಯಕ್ತಿಯಲ್ಲಿದ್ದಾರೆ. ಮಹಾನುಭಾವರು ಒಬ್ಬ ಹೆಸರು ನಮಗೆ ಗೊತ್ತಿಲ್ಲ, ಆದರೆ ಎಲ್ಲರಿಗೂ ಕೂಡ ತೀವ್ರವಾಗಿ ಹೇಳ್ತೀನಿ, ಸಹೋದರಿ ಎಲ್ಲರಿಗೂ ಹೇಳ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಅವರು ಒಂದೊಂದಕ್ಕೂ ಹೋರಾಟ ಮಾಡ್ತಿರೋದು ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ದಾರಿ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಸಭೆಯ ಹೋರಾಟಗಳಿಗೆ ಪಾಲ್ಗೊಳ್ಳಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ನಾವು ಮಾಧ್ಯಮದಲ್ಲಿರೋದ್ರಿಂದ ಬಹಳಷ್ಟು ನಮಗೂ ಕೂಡ ಅಡ್ಡಿಯಾಗ್ತದೆ. ಇಲ್ಲೂ ಕೂಡ ಸವರ್ಣೀಯರಲ್ಲಿ ಒಗ್ಗಟ್ಟು, ನಮ್ಮಲ್ಲಿ ಒಂದು ರೀತಿಯಾದಂತಹ ಶೋಷಣೆ ನಮಗೂ ನಡೆಯುತ್ತೆ. ಎಷ್ಟೋ ಕಡೆ ಮಾಧ್ಯಮಕ್ಕೆ ಸಿಗಬೇಕಾದಂಥ ನಮ್ಮ ಸೌಲಭ್ಯಗಳನ್ನು ಕೊಡೋದೇ ಇಲ್ಲ. ಕಾರಣ ಇಷ್ಟೇ, ನಾವು ದಲಿತರು,
ಮಾದಿಗಳು ಅನ್ನೋದು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಛಲವನ್ನು ಕಲಿಸಿದರೆ ಜ್ಞಾನವಂತರಾಗಿ ಹೋರಾಟ ಮಾಡಿ ಎಲ್ಲಿ ನಿಮ್ಮ ಅಸ್ತಿತ್ವವನ್ನು ನೀವು ಕಾಪಾಡ್ಕೊಳ್ತೀರಾ, ಹೋರಾಟದಿಂದ ಅಲ್ಲಿ ನಿಮ್ಮನ್ನು ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಹುಲಿಗಳಾದ್ರೆ ನಿಮ್ಮನ್ನು ಕಡಿತಾರೆ, ಬಲಿ ಕೊಡ್ತಾರೆ. ಆದ್ರೆ ನೀವು ಹುಲಿಗಳಾಗಿ ವರ್ತಿಸಿ ಬಾಬಾ ಸಾಹೇಬ್ ಅವರ ಆಶೀರ್ವಾದ ನಮ್ಮಂತ ನಾಯಕರುಗಳು, ಸಹೋದರ ಸಹೋದರಿ ಭೀಮಾ ಸೇನೆಯನ್ನು